ಹಾಯ್ ವೆಲ್ಕಮ್ ಟು ಚಾನಲ್. ಬನ್ನಿ ಸೀಗೆ ಸೊಪ್ಪು ಉಪ್ಸಾರು ಮಾಡೋದು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಇದೇ ಮೊದಲ ಸತಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಲ್ ಅಂತ ಬರೋ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಸೀಗೆ ಸೊಪ್ಪು ಉಪ್ಸಾರು ಮಾಡೋದು ನೋಡ್ಕೊಬರೋಣ. ಮೊದಲಾಗಿ ಒಂದು ಕುಕ್ಕರ್ಗೆ 1 ಲೋಟ ಬೇಳೆಕಾಳು, ಅಳತೆಗೆ ತಕ್ಕಷ್ಟು ನೀರು, ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈ ಥರ ಬೇಯಬೇಕು ಬೇಳೆಕಾಳು. ಮೊದಲಾಗಿ ನಾನು ಸೀಗೆ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೇಳೆಕಾಳು ಬೆಂದಿದ್ದಕ್ಕೆ ಸೀಗೆ ಸೊಪ್ಪು ಹಾಕ್ಕೊಳ್ಳೋಣ. ಕಾಳು ಸೊಪ್ಪು ಬೆರೆಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಈ ಥರ ಕುದಿ ಬಂದಮೇಲೆ ಒಂದು 3 ಕುದಿ ಈ ಥರ ಬೇಯಿಸ್ಕೋಬೇಕು. ನೋಡಿ ಈ ಥರ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಸೊಪ್ಪು ಬಸಿಯೋ ಜಾಲರಲ್ಲಿ ಬಸ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು 3 ಸ್ಪೂನ್ ಎಣ್ಣೆ, ಎರಡು ಈರುಳ್ಳಿ, ಒಂದು 10 ಒಣಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು, ಅದು ಬಾಡೋ ಥರ. ಈ ಥರ ಕ್ಲೀನಾಗಿ ಹುರ್ಕೋಬೇಕು. ಈ ಥರ ಆಗಬೇಕು. ಈ ಥರ ಆದಮೇಲೆ ನಾನೊಂದು 5 ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ. ಹೊಡೆದಾಕೊಂಡ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ತಳ ಹಿಡಿದಿರೋ ಥರ.
ನೋಡಿ ಈ ಥರ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ಉಡಿ ಥರ ಆಗಬೇಕು ಮೊಟ್ಟೆ. ಮೊಟ್ಟೆ ಹುರಿದ್ಕೊಂಡಿದ್ವಲ್ಲ, ಅದಕ್ಕೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಆ ಸೊಪ್ಪು ಹಾಕ್ಕೊಳ್ಳೋಣ. ಆ ಸೊಪ್ಪು ಮತ್ತು ಮೊಟ್ಟೆ ಎರಡೂ ಬೆರೆಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ನೋಡಿದ್ರಲ್ವ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೀಗೆ ಸೊಪ್ಪು ಸಾರು ಮುದ್ದೆ.